matrices A and B will be inverse of each other only if. So ಯಾವಾಗ A ಮತ್ತು B ಗಳು inverse of each other ಆಗಿರ್ತವೆ ಅಂತಂದ್ರೆ, according to definition we know that AB equal to BA and that should be equal to identity matrix. So option D is the correct option. AB ಡಿಫೈನ್ ಆಗಬೇಕು, ಪ್ರಾಡಕ್ಟ್ ಮತ್ತು A ಮತ್ತು B ಗಳು ಎರಡನ್ನೂ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ಆಗಿರಬೇಕು. AB and BA should be equal and they should be equal to identity matrix. Therefore, fourth option is the correct option. If the matrix A is both symmetric and skew symmetric, then it should be a zero matrix. Zero matrix is the only matrix which is both symmetric as well as skew symmetric. Of course, A will be square matrix. ಬಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ದ ಮಾತ್ರಕ್ಕೆ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಗಳು ನಾನ್ ಜೀರೋ ಇರ್ತವೆ, ಅಟ್ಲೀಸ್ಟ್ ಒಂದು ಎಲಿಮೆಂಟ್ ನಾನ್ ಜೀರೋ ಇರುತ್ತೆ. ಬಟ್ ಸ್ಕ್ಯೂ ಸಿಮೆಟ್ರಿಕಲ್ಲಿ ಡಯಾಗ್ನಲ್ ಎಲಿಮೆಂಟ್ಗಳೆಲ್ಲ ಜೀರೋ ಆಗಬೇಕು. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಬಿ ಕರೆಕ್ಟ್. ಸೊ ಝೀರೋ ಮ್ಯಾಟ್ರಿಕ್ಸ್ ಇಸ್ ದ ಓನ್ಲಿ ಮ್ಯಾಟ್ರಿಕ್ಸ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಸ್ಕ್ಯೂ ಸಿಮೆಟ್ರಿಕ್. ಸೊ ಅದ್ ನೆನ್ಪಿಡ್ಬೇಕು. ನೆಕ್ಸ್ಟ್ ಒನ್, ಇಫ್ ಎ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಈಕ್ವಲ್ ಟು ಎ, then I plus a whole cube minus 7a is equal to. Solution ನೋಡಿ ಇಲ್ಲಿ, I plus a whole cube minus 7a. So I plus a whole cube means I plus a into I plus a into I plus a. I plus a into I plus a into I plus a minus 7a. ಸೊ ಇಲ್ಲಿ ಐ ಪ್ಲಸ್ ಎ ಹೋಲ್ ಕ್ಯೂಬ್ ಇದೆ ಅಂತೇಳಿ ನಾವು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಇದೆಯಲ್ಲ ಅದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಾರ್ದು. ಎಲ್ಲಾ ಟೈಮಲ್ಲೂ ಆಲ್ಜಿಬ್ರಾನಲ್ಲಿ ಅಪ್ಲೈ ಆಗೋ ತರ ಇಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ಅಪ್ಲೈ ಆಗಲ್ಲ. ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಇದೆ ಅಂತ ಅನ್ಕೊಳ್ರಿ. ಆಲ್ಜಿಬ್ರಾ ಪ್ರಕಾರ ಏನ್ ಬರುತ್ತಿದ್ದು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬಂದ್ಬಿಡುತ್ತದೆ. ಆಲ್ಜಿಬ್ರಾ ಪ್ರಕಾರ ಏನಾದ್ರು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ, ಬಟ್ ಆಕ್ಚುಲಿ ಇದನ್ನ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ನಾವೇನಾದ್ರೂ ಎಕ್ಸ್ಪ್ಯಾಂಡ್ ಮಾಡಕ್ ಹೋದ್ರೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರೀಬೇಕಾಗ್ತದೆ. ಎ ಇಂಟು ಎ ಅಫ್ಕೋರ್ಸ್ ಎ ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ ವಿಲ್ ಬಿ ಎ ಬಿ ಪ್ಲಸ್ ಬಿ ಇಂಟು ಎ ವಿಲ್ ಬಿ ಬಿ ಎ ಪ್ಲಸ್ ಬಿ ಇಂಟು ಬಿ ವಿಲ್ ಬಿ ಬಿ ಸ್ಕ್ವೇರ್. ಬಟ್ ವಿ ನೋ ದಟ್ ಇನ್ ಮ್ಯಾಟ್ರಿಸಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಕಮ್ಯೂಟೇಟಿವ್ ಆಲ್ವೇಸ್. ಸೊ ಎಲ್ಲ ಟೈಮಲ್ಲೂ ಅದು ಕಮ್ಯೂಟೇಟಿವ್ ಆಗಿರ್ತದೆ ಅಂತ ಹೇಳಕ್ಕಾಗಲ್ಲ. ದೇರ್ ಫೋರ್ ಎ ಬಿ ಮತ್ತು ಬಿ ಎ ಅವೆರಡನ್ನು ಬೇರೆ ಬೇರೆ ಮ್ಯಾಟ್ರಿಕ್ಸ್ ಗಳಾಗಿರ್ತವೆ. ದೇರ್ ಫೋರ್ ವಿ ಕೆನಾಟ್ ರೈಟ್ ಎ ಬಿ ಪ್ಲಸ್ ಈ ಬಿ ಎನ್ನ ಮತ್ತೊಮ್ಮೆ ಎ ಬಿ ಅಂತೇಳಿ ಬರೆಯಕ್ಕಾಗಲ್ಲ. ಹಾಗಾಗಿ ನೋಡಿ, ಆಲ್ಜಿಬ್ರಾ ಪ್ರಕಾರ ನೋಡಿದಾಗ 2ab ಅಂತ ಬಂದ್ಬಿಡ್ತು, ಆದ್ರೆ ಇಲ್ಲಿ ಎ ಬಿ ಪ್ಲಸ್ ಬಿ ಎ ಅಂತ ಬಂತು. ಹಾಗಾಗಿ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ ಐ ಪ್ಲಸ್ ಎ ಹೋಲ್ ಕ್ಯೂಬ್ ಇದೆ ಅಂತ ಹೇಳಿ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾನ ಅಪ್ಲೈ ಮಾಡಬಾರ್ದು. ಮೇ ಬಿ ಅದು ಅಪ್ಲೈ ಮಾಡಿದಾಗ್ಲೂ ಕೂಡ ನಾವಿಲ್ಲಿ ಏನ್ ಮಾಡ್ತಿದ್ವಿ ಅದೇ ಆನ್ಸರ್ ಬರಬಹುದು, ಬಟ್ ಇಟ್ ವಿಲ್ ನಾಟ್ ಬಿ ಟ್ರೂ ಇನ್ ಆಲ್ ಸಿಚುವೇಶನ್ಸ್. ಏನು ನಮ್ಮ ಅದೃಷ್ಟಕ್ಕೆ ಅದು ಕರೆಕ್ಟ್ ಆಗಿ ಬಂದಿರಬಹುದು, ಬಿಟ್ರೆ ಅದು ಎಲ್ಲಾ ಸಿಚುವೇಶನ್ ಅಲ್ಲೂ ಕೂಡ ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಗಳೇನಿದೆಯಲ್ಲ ಅದನ್ನ ಇಲ್ಲಿ ಮ್ಯಾಟ್ರಿಸಸ್ ಅಲ್ಲಿ ಯೂಸ್ ಮಾಡಬಾರ್ದು. ಸೊ ಇದನ್ನ ನಾವು ನೆನ್ಪಿಡ್ಬೇಕು. ಓಕೆ ರೈಟ್. ಈಗ ನಾವು ಮಲ್ಟಿಪ್ಲೈ ಮಾಡೋಣ. ಐ ಇಂಟು ಐ ಇಟ್ ಈಸ್ ಐ ಸ್ಕ್ವೇರ್, ಐ ಇಂಟು ಎ ಇಟ್ ಈಸ್ ಐ ಇಂಟು ಎ plus a into I it is a into I plus a into a is a square into I plus a minus 7a. I square ಅಂತಂದ್ರೆ I, because I into I square. ನೀನು ಐಡೆಂಟಿ ಮ್ಯಾಟ್ರಿಕ್ಸ್ ಅನ್ನ ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ಐಡೆಂಟಿ ಮ್ಯಾಟ್ರಿಕ್ಸ್ ಬರೋದು. I into a is a plus a into I is again a, ಯಾಕಂದ್ರೆ ಐಡೆಂಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತಿದೀವಿ. ಸೊ ಇಟ್ ವಿಲ್ ಬಿ ಸೇಮ್ ಮ್ಯಾಟ್ರಿಕ್ಸ್. ಎ ಸ್ಕ್ವೇರ್ ಅಂತಂದ್ರೆ ಅವರೇ ಕೊಟ್ಟಿದ್ರೆ ಕಂಡೀಷನ್ ಎ ಅಂತೇಳಿ. ಸೊ ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಐ ಪ್ಲಸ್ ಎ ಮೈನಸ್ 7a. ಇಲ್ಲಿ ಏನಾಗ್ತದೆ, ಐ ಪ್ಲಸ್ ಎ ಪ್ಲಸ್ ಎ ಮೀನ್ಸ್ 3a ಇಂಟು ಐ ಪ್ಲಸ್ ಎ ಮೈನಸ್ 7a. ಈ ಮತ್ತೊಮ್ಮೆ ಮಲ್ಟಿಪ್ಲೈ ಮಾಡಿ ಐ ಇಂಟು ಐ ಸ್ಕ್ವೇರ್ ಆಗುತ್ತೆ. ಸೊ ಐ ಸ್ಕ್ವೇರ್ ಮೀನ್ಸ್ ಐ ಇಂಟು ಎ ಇಟ್ ಈಸ್ ಐ ಇಂಟು ಎ, ಬಟ್ ಐ ವಿಲ್ ರೈಟ್ ಇಟ್ ಆಸ್ ಎ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇ ರಿಸಲ್ಟ್. 3a ಇಂಟು ಐ ಅಂದ್ರೆ 3a ಇಂಟು ಐ ಆಗುತ್ತೆ, ಬಟ್ ಐ ವಿಲ್ ರೈಟ್ ಇಟ್ ಆಸ್ 3a ಪ್ಲಸ್ 3a ಇಂಟು ಎ ಇಟ್ ವಿಲ್ ಬಿ 3a ಸ್ಕ್ವೇರ್ ಮೈನಸ್ 7a. ನೌ a plus 3a
ಪ್ಲಸ್ 3 a ಸ್ಕ್ವೇರ್ ಮೀನ್ಸ್ a, ಬಿಕಾಸ್ ಅವ್ರು ಹೇಳಿದ್ದಾರೆ a ಸ್ಕ್ವೇರ್ ಅಂತಂದ್ರೆ a ಅಂತ, minus 7a. Now you can observe it is 3, here we have 1. So 3 plus 3 6 plus 1 7, 7a minus 7a. So ಎರಡನ್ನು 0 ಮ್ಯಾಟ್ರಿಕ್ಸ್ ಆಗುತ್ತೆ. So I plus 0 ಮ್ಯಾಟ್ರಿಕ್ಸ್ ಅಂತಂದ್ರೆ I. Therefore the answer is C, that is identity matrix. Next question is, if A and B are symmetric matrices of the same order, then show that AB is symmetric if and only if A and B commute. That is AB equal to BA. ಇಲ್ಲಿ ಎರಡು ಪಾರ್ಟ್ ಇದೆ. ಏನು ಅಂತಂದ್ರೆ AB ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದ್ರೆ AB equal to BA ಆಗಿರ್ತದೆ ಒಂದು ಪಾರ್ಟ್. ಇನ್ನೊಂದು ಕಾನ್ವರ್ಸ್ ಪಾರ್ಟ್. ಏನ್ ಕಾನ್ವರ್ಸ್ ಪಾರ್ಟ್ ಅಂದ್ರೆ ಇಫ್ AB equal to BA, then AB will be symmetric matrix. ಸೊ ಈ ಎರಡು ಪಾರ್ಟ್ ಅನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪ್ರೂವ್ ಮಾಡ್ಬೇಕು. ಆಕ್ಚುಲಿ ಓಲ್ಡ್ ಸಿಲೆಬಸ್ ಅಲ್ಲಿ ಯಾವುದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳಿತ್ತು. ಅಲ್ಲಿ ಕೆಲವೊಂದಷ್ಟು ರೋ ಆಪರೇಷನ್ಸ್, ಕಾಲಮ್ ಆಪರೇಷನ್ಸ್ ಮಾಡಿ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಇನ್ವರ್ಸ್ ನ ಫೈಂಡ್ ಮಾಡ್ತಿದ್ವಿ. ಆದ್ರೆ ಈಗ ಡಿಲೇಟೆಡ್ ಪೋರ್ಷನ್ ಅಲ್ಲಿ ಆ ಪ್ರಾಬ್ಲಮ್ಸ್ ಗಳನ್ನೆಲ್ಲೂ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಆ ಇನ್ವರ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿತ್ತಲ್ಲ ಅದನ್ನ ನಾನು ಯಾವುದನ್ನು ಮಾಡಿಸ್ತಾ ಇಲ್ಲ. ಓಕೆ, ರೈಟ್. ಈಗ ಈ ಒಂದು ರಿಸಲ್ಟ್ ನ ಪ್ರೂವ್ ಮಾಡೋಣ. ಬಹಳ ಇಂಪಾರ್ಟೆಂಟ್ ರಿಸಲ್ಟ್. ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್. ಓಕೆ, ಆಕ್ಚುಲಿ ಇದು ಒಂದು ಥಿಯರಮ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಹಾಗಾಗಿ ನಾನು ಇದನ್ನು ಸೊಲ್ಯೂಷನ್ ಅಂತ ಬರೆಯೋ ಬದಲಿಗೆ ಪ್ರೂಫ್ ಅಂತ ಬರೀತೀನಿ. ಗಿವನ್, ವಾಟ್ ಈಸ್ ಗಿವನ್? ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್. ದೇರ್ಫೋರ್ ಐ ಕ್ಯಾನ್ ರೈಟ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಅಂಡ್ ಬಿ ಟ್ರಾನ್ಸ್ಪೋಸ್ ಈಕ್ವಲ್ ಟು ಬಿ. ಸೊ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಪ್ರೂಫ್ ಅಲ್ಲಿ ನಾವು ಅದನ್ನ ಎಲ್ಲಾದ್ರೂ ಒಂದ್ ಕಡೆ ಬಳಸ್ಕೊಳ್ಬಹುದು. ಓಕೆ, ದೆನ್ ಶೋ ದಟ್. ಇಲ್ಲಿಂದ ಶುರುವಾಗುತ್ತೆ ನಾವು ಪ್ರೂವ್ ಮಾಡಬೇಕಾಗಿರೋದು. ಫಸ್ಟ್ ಏನ್ ಪ್ರೂವ್ ಮಾಡ್ಬೇಕಂದ್ರೆ ಎ ಬಿ ಸಿಮೆಟ್ರಿಕ್ ಆಗಿದ್ರೆ ಎ ಬಿ ಈಕ್ವಲ್ ಟು ಬಿ ಎ ಆಗಿರುತ್ತೆ. ಇದು ಫಸ್ಟ್ ಪಾರ್ಟ್ ಪ್ರೂವ್ ಮಾಡಬೇಕಾಗಿರೋದು. ಇನ್ನೊಂದೇನು, ಇಫ್ ಎ ಬಿ ಈಕ್ವಲ್ ಟು ಬಿ ಎ ದೆನ್ ಎ ಬಿ ವಿಲ್ ಬಿ ಸಿಮೆಟ್ರಿಕ್. ಸೊ ಇಫ್ ಅಂಡ್ ಓನ್ಲಿ ಇಫ್ ಅಂತ ಎಲ್ಲಿ ಬರುತ್ತಲ್ಲ ಅಲ್ಲಿ ಈ ಎರಡು ಪಾರ್ಟ್ ಅನ್ನ ನಾವು ಪ್ರೂವ್ ಮಾಡಬೇಕು. ಒಂದು ಡೈರೆಕ್ಟ್, ಆಮೇಲೆ ಕಾನ್ವರ್ಸ್ ಪಾರ್ಟ್ ಅನ್ನು ಪ್ರೂವ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಅನ್ಕೊಳ್ಳೋಣ ಅಂತಂದ್ರೆ ಲೆಟ್ ಎ ಬಿ ಇಸ್ ಸಿಮೆಟ್ರಿಕ್. ಎ ಬಿ ಸಿಮೆಟ್ರಿಕ್ ಅಂತ ಅನ್ಕೊಂಡು ಎ ಬಿ ಈಕ್ವಲ್ ಟು ಬಿ ಎ ಅಂತ ಪ್ರೂವ್ ಮಾಡೋಣ. ಕಾನ್ವರ್ಸ್ ಪಾರ್ಟ್ ಅಲ್ಲಿ ಎ ಬಿ ಈಕ್ವಲ್ ಟು ಬಿ ಎ ಅಂತ ನಾವೇ ಕನ್ಸಿಡರ್ ಮಾಡಿ ಎ ಬಿ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋಣ. ಓಕೆ, ಸೊ ಫಸ್ಟ್ ಏನಿದೆ, ಲೆಟ್ ಎ ಬಿ ಈಸ್ ಸಿಮೆಟ್ರಿಕ್. ಓಕೆ, ಲೆಟ್ ಎ ಬಿ ಈಸ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂತಂದ್ರೆ ದಿಸ್ ಇಂಪ್ಲೈಸ್ ಅದನ್ನ ಟ್ರಾನ್ಸ್ಪೋಸ್ ಮಾಡಿದ್ರು ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ದೇರ್ಫೋರ್ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು ಎ ಬಿ. ಸೊ ಎ ಬಿ ಅನ್ನೋದೊಂದು ಮ್ಯಾಟ್ರಿಕ್ಸ್, ಅದನ್ನ ಟ್ರಾನ್ಸ್ಪೋಸ್ ತಗೊಂಡ್ರೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ ಎ ಬಿ ಅಂತೇಳಿ. ಓಕೆ, ಇದು ಇರ್ಲಿ ಈ ಕಡೆ. ಈಗ ನಾವು ಪ್ರೂವ್ ಮಾಡ್ಬೇಕಾಗಿರೋದು ಎ ಬಿ ಈಕ್ವಲ್ ಟು ಬಿ ಎ ಅಂತ ಪ್ರೂವ್ ಮಾಡ್ಬೇಕು. ಆಯ್ತಾ? ವಿ ನೋ ದಟ್. ವಾಟ್ ಡು ವಿ ನೋ? ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಇದು ನಮಗೆ ಗೊತ್ತಿದೆ. ಓಕೆ, ಈಗ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಅಂತಂದ್ರೆ ಇದು ಆಲ್ರೆಡಿ ಯಾವುದೋ ಒಂದು ರಿಸಲ್ಟ್, ನಾವು ಪ್ರೀವಿಯಸ್ ರಿಸಲ್ಟ್ ನಾವು ಗೊತ್ತಿರೋದು, ಇದನ್ನ ಬಳಸ್ಕೊಂಡಿದ್ದೀನಿ. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಅಂತಂದ್ರೆ ಏನಿದೆ ಇಲ್ಲಿ ನಾವೇ ಅನ್ಕೊಂಡಿದೀವಿ ಎ ಬಿ ಅಂತೇಳಿ. ದೇರ್ಫೋರ್ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಕ್ಯಾನ್ ಬಿ ರಿಟನ್ ಆಸ್ ಎ ಬಿ. ಸೊ ಇಟ್ ಈಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಅಂದ್ರೆ ಏನು? ಬಿ, ಬಿಕಾಸ್ ಬಿ ಇಸ್ ಸಿಮೆಟ್ರಿಕ್. ಎ ಟ್ರಾನ್ಸ್ಪೋಸ್ ಅಂದ್ರೆ ಏನು? ಎ. ದೇರ್ಫೋರ್ ಇಫ್ ಎ ಬಿ ಇಸ್ ಸಿಮೆಟ್ರಿಕ್ ದೆನ್ ಎ ಬಿ ವಿಲ್ ಬಿ ಈಕ್ವಲ್ ಟು ಬಿ. ನೋಡಿ, ಇದನ್ನ ಪ್ರೂವ್ ಮಾಡಿ. ಈಗ ಕಾನ್ವರ್ಸ್, ರಿವರ್ಸ್ ಪ್ರೂವ್ ಮಾಡಬೇಕು. ಕಾನ್ವರ್ಸ್ಲಿ ಲೆಟ್ ಎ ಬಿ ಈಕ್ವಲ್ ಟು ಬಿ ಎ. ಈಗ ಉಲ್ಟಾ ನಾವೇನೇ ಎ ಬಿ ಈಕ್ವಲ್ ಟು ಬಿ ಅಂತ ಅನ್ಕೊಂಡು ಎ ಬಿ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಎ ಬಿ ಸಿಮೆಟ್ರಿಕ್ ಅಂತ ಹೆಂಗ್ ಪ್ರೂವ್ ಮಾಡೋದು? ಎ ಬಿ ಹೋಲ್ ಟ್ರಾನ್ಸ್ಪೋಸ್ ತಗೊಂಡ್ರೆ ಆನ್ಸರ್ ಏನ್ ಬರಬೇಕು ಅಂದ್ರೆ ಎ ಬಿ ಅಂತಾನೆ ಬರಬೇಕು. ಸೊ ಇದರ ಅರ್ಥ ಎ ಬಿ ಸಿಮೆಟ್ರಿಕ್ ಅಂತ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಎ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಈಗ ಪ್ರೂವ್ ಮಾಡಬೇಕಾಗಿರೋದು ಇದನ್ನ, ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಬಿ ಅಂತ ಮಾಡಬೇಕು. Okay, now again we know that AB whole transpose equal to B transpose into A transpose. So it is equal to B transpose means B, A transpose means A. Illinda B transpose andre B, A transpose andre A. But we know that BA is equal to AB. ಯಾಕಂದ್ರೆ ನಾವೇ ಕಾನ್ವರ್ಸ್ ಪಾರ್ಟ್ ಅಲ್ಲಿ ಲೆಟ್ ಅಂತ ತಗೊಂಡಿದೀವಿ. ಸೊ BA ಅಂತಂದ್ರೆ ಏನಂತ ಬರಿಬಹುದು? ಎ ಬಿ ಅಂತ ಬರಿಬಹುದು. ನೋಡಿ, ನಾವು ಶುರು ಮಾಡಿದ್ದು ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇಂದ, ಬಂದಿದ್ದು ಎ ಬಿಗೆ. ಸೊ ದಿಸ್ ಇಂಪ್ಲೈಸ್ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಬಿ.
ಸೊ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಬಿ ಅಂತ ಬಂದಿದೆ ಅಂತಂದ್ರೆ ಇದರ ಅರ್ಥ ಎ ಬಿ ಈಸ್ ಸಿಮೆಟ್ರಿಕ್ ಅಂತ. ಸೊ ಎ ಬಿ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. Therefore, if AB is symmetric, then AB will be equal to BA. If AB is equal to BA, then AB will be a symmetric matrix. It is very important result. So better you keep this result in your mind.